40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. 6 ವಾರದಲ್ಲಿ ವಿಚಾರಣಾ ಆಯೋಗದ ತನಿಖೆ ಮುಗಿಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಇಲ್ಲವಾದಲ್ಲಿ 100% ಬಿಲ್ ಮಂಜೂರು ಮಾಡಲಿಕ್ಕೆ ಆದೇಶಿಸಬೇಕಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಹತ್ವದ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಗುತ್ತಿಗೆದಾರರಿಂದ 40% ಕಮಿಷನ್ ಆರೋಪ ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಾಗಿ ಇಲ್ಲಿಯವರೆಗೂ ಕೂಡ ತನಿಖೆ ಮಾಡಿಲ್ಲ ಅಂಥೇಳಿ ರಾಜ್ಯ ಸರ್ಕಾರವನ್ನ ಹೈಕೋರ್ಟ್ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಹೈಕೋರ್ಟ್ನಲ್ಲಿ ಈ 40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕೊಟ್ಟಂತಹ ಸೂಚನೆ ಏನು ಅಂತ? ಪ್ರೇಮ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರು ಹೈಕೋರ್ಟ್ಗೆ ಒಂದು ಪ್ರಶ್ನೆಯನ್ನ ಹಾಕಿದ್ರು. ಜೊತೆಗೆ ಆಯೋಗ ಏನಿತ್ತು, ಆಯೋಗ ರಚನೆಯನ್ನ ಮಾಡಿ ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಿಲ್ಲ. ಯಾಕೆಂದ್ರೆ ಕೇವಲ 6 ತಿಂಗಳ ಹಿಂದೆ ತನಿಖೆಯನ್ನ ಮಾಡಿಸ್ತೀವಿ ಅಂತ ಹೇಳ್ಕೊಂಡು ಬಂದು ಆಮೇಲಿಂದ ಒಂದು ಆಯೋಗವನ್ನ ಮಾಡ್ತಾರೆ. ಆಯೋಗವನ್ನ ಮಾಡಿ ಆಯೋಗ ಇದುವರೆಗೂ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನಾಗ್ಲಿ ಅಥವಾ ತನಿಖೆಯನ್ನಾಗ್ಲಿ ಯಾವ್ದು ಕೂಡ ಮಾಡ್ತಾ ಇಲ್ಲ ಅಂತೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ವಿಚಾರಣೆಯನ್ನ ಕೈಗೆತ್ಕೊಂಡಿತ್ತು. ಅಂದ್ರೆ ಈ ಹಿಂದೆ ಕೂಡ 45 ದಿನಗಳ ಕಾಲ ಒಳಗಾಗಿ ತನಿಖೆಯನ್ನ ಮಾಡಬೇಕು, ಜೊತೆಗೆ ಅದರ ವರದಿಯನ್ನ ಕೊಡಬೇಕು, ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಸೀನಿಯರಿಟಿ ಮುಖಾಂತರ ಯಾರ್ಯಾರು ಗುತ್ತಿಗೆಯನ್ನ ಕೆಲಸವನ್ನ ಮಾಡಿದರೆ ಅವರಿಗೆ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ 45 ದಿನ ಆದ್ರೂ ಕೂಡ ಇದೇ ಫೆಬ್ರವರಿ 6ಕ್ಕೆ ಆ 45 ದಿನಗಳ ಗಡುವು ಮುಕ್ತಾಯಗೊಳ್ತಾ ಇತ್ತು. ಆದ್ರೆ ಇದುವರೆಗೆ ಯಾವುದೇ ರೀತಿಯ ತನಿಖೆ ಪ್ರಾರಂಭ ಆಗದಿರೋಂಥದ್ದು ಹೈಕೋರ್ಟ್ಗೆ ಅಸಮಾಧಾನವನ್ನ ಉಂಟು ಮಾಡಿತ್ತು. ಇವತ್ತು ವಿಚಾರಣೆ ಕೈಗೆತ್ಕೊಂಡು ಮತ್ತೆ 6 ವಾರಗಳ ಕಾಲ ಒಂದು ಕಾಲಾವಕಾಶವನ್ನು ಕೊಟ್ಟಿದೆ. ಕಾಲಾವಕಾಶವನ್ನು ಕೊಟ್ಟು ನಾಗಮೋದ ಆಯೋಗ ಏನಿತ್ತು, ಆಯೋಗ ತನಿಖೆಯನ್ನ ಮುಕ್ತಾಯಗೊಳಿಸಬೇಕು, ಜೊತೆಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಮತ್ತು ಸೀನಿಯಾರಿಟಿ ಮೂಲಕ ಹಣವನ್ನ ಬಿಡುಗಡೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನಾದ್ರೂ 6 ವಾರಗಳ ಒಳಗಾಗಿ ಈ ತನಿಖೆಯನ್ನ ಮುಕ್ತಾಯ ಮಾಡ್ಲಿಲ್ಲ ಅಂದ್ರೆ ಹೈಕೋರ್ಟ್ ಒಂದು ಡೈರೆಕ್ಷನ್ ಅನ್ನ ಕೊಡುತ್ತೆ. ಯಾರ್ಯಾರು ಗುತ್ತಿಗೆದಾರರು ಈ ಕೆಲಸವನ್ನ ಮಾಡಿದರೆ ಅವರಿಗೆ 100% ಗುತ್ತಿಗೆಯ ಬಿಲ್ಗಳೇನಿತ್ತು ಬಿಲ್ಗಳನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ನಿರ್ದೇಶನವನ್ನ ಕೊಡುತ್ತೆ ಅಂತ ಹೇಳಿ ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.